ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ, ನಾನು ಇವತ್ತು ಏನು ಮಾಡತ್ತೀನಪ್ಪ ಅಂದ್ರೆ ಬದನೆಕಾಯಿ ಎಣ್ಗಾಯಿ ಮಾಡತ್ತೀನಿ ನೋಡ್ರಿ. ಇವು ಮುಳ್ಳಿದ್ದಿದ್ದು ಬದ್ನಿಕಾಯಿ ತೊಗೊಂಡೇನಿ ನೋಡ್ರಿ. ಆಮೇಲೆ ಸಣ್ಣ ಸಣ್ಣ ಬದ್ನಿಕಾಯಿ ತೊಗೊಂಡೇನಿ. ಇದರಲ್ಲೇ ಎಣ್ಗಾಯಿ ಮಾಡೋಣ್ರೆ ಭಾರಿ ರುಚಿ ಆಗ್ತೈತೆ ನೋಡ್ರಿ. ಮಸ್ತ್ ಮುಳ್ಗಾಯಿ ಅದಾವೆ ನೋಡ್ರಿ, ಭಾರಿ ಟೇಸ್ಟ್ ಆಕೈತಿ ಇದು ಎಣ್ಗಾಯಿ. ಈಗ ಇವನ್ನ ತೊಳ್ಕೊಂಡು ಇದ್ರಾಗ 4 ಭಾಗ ಮಾಡ್ಕೊತೀನಿ ನೋಡ್ರಿ. ಮಾಡ್ಕೊಂಡು ಹೆಂಗೆ ಮಾಡೋದಂತ ನೋಡೋಣ್ರಿ. ನೋಡ್ರಿ, ಇವು ಮುಳ್ಗಾಯಿ ಅದಾವಲ್ಲ, ಇವು ಮುಳ್ಗಾಯಿ ಅದಾವಲ್ರಿ, ನಾನು ಹೆಚ್ಕೊತೀನಿ ನೋಡ್ರಿ. ಈ ಥರ ತೆಗೆದು ಇದ್ರಾಗ 4 ಭಾಗ ಮಾಡ್ಬೇಕು ನೋಡ್ರಿ. ಇವು ಬದ್ನಿಕಾಯಿ ಈ ಥರ ಮಾಡ್ಬೇಕು ನೋಡ್ರಿ. ಆಮೇಲೆ ನೀರಾಗ ಒಗಿಬೇಕ್ರಿ ಇವನ್ನ, ಇಲ್ಲಾಂದ್ರೆ ಕಪ್ಪಾಗ್ತಾವೆ ನೋಡ್ರಿ. ಇವು ನಾ ಈ ಥರ ಹೆಚ್ಕೊಂಡು ನೀರಾಗ ಹಾಕ್ತೀನಿ ರೀ. ನೋಡ್ರಿ, ನಾನು ಈ ಥರ ಎಲ್ಲ ಹೆಚ್ಕೊಳಕತ್ತೀನಿ ನೋಡ್ರಿ. ಈ ಥರ ಹೆಚ್ಕೊಂಡೇನಿ ನಾನು. ಒಂದ್ರಾಗ 4 ಭಾಗ ಮಾಡೀನಿ. ಇವನ್ನೆಲ್ಲ ಹೆಚ್ಕೊಂಡೀನಿ. ಇದಕ್ಕೆ ಉಪ್ಪು ಹಾಕೇನ್ರಿ, ಕರಗಾಗಬಾರ್ದಂತ. ಈಗ ಇದಕ್ಕೆ ಏನೇನು ಹಾಕ್ಬೇಕಂತ ನೋಡೋಣ್ರಿ. ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಕೊಂಡೇನ್ರಿ, ಮತ್ತು ಕೊಬ್ಬರಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ ಇವನ್ನ ಮಿಕ್ಸಿ ಹಾಕಿ ನೋಡ್ರಿ. ಈಗ ನಾವು ಈ ಎಣ್ಗಾಯಿಗೆ ಮಸಾಲೆ ಹೆಂಗೆ ಮಾಡ್ಕೋತೀನಂತ, ಏನೇನು ಹಾಕೋತೀನಂತ ನೋಡೋಣ್ರಿ. ಈಗ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಿಟ್ಟೇನಲ್ರಿ, ಅವನ್ನ ಹಾಕೋತೀನಿ. ಈಗ ಉಳ್ಳಾಗಡ್ಡಿ ಟೊಮೆಟೊ ಹಾಕೊಂಡೇನ್ರಿ. ಆಮೇಲೆ ಕೊಬ್ಬರಿ ಇತ್ತಲ್ರಿ, ಅದನ್ನು ನಾನು ಇದ್ರಾಗ ಹಾಕೋತೀನಿ ನೋಡ್ರಿ. ಇದನ್ನು ಆಮೇಲೆ ನೋಡ್ರಿ, ಸ್ವಲ್ಪ ಶೇಂಗಾ ಪೌಡ್ರ್, ನಾವು ಶೇಂಗಾ ಹುರಿದು ಸ್ವಚ್ಛ ಮಾಡಿಕೊಂಡು ಈ ಥರ ಪುಡಿ ಮಾಡಿಟ್ಟಿರ್ತೀವಿ. ಈಗ ಈ ಪಲ್ಯಕ್ಕೆ ಹಾಕೋತೀನಿ ನೋಡ್ರಿ ನಾನು. ಆಮೇಲೆ ನೋಡ್ರಿ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಆಮೇಲೆ ಇದಕ್ಕೆ ಮಸಾಲೆ ಖಾರ ಹಾಕ್ತೀನಿ ನೋಡ್ರಿ. ಇದಕ್ಕೆ ಹತ್ತಷ್ಟು ಹಾಕ್ತೀನಿ. ಭಾರಿ ಟೇಸ್ಟ್ ಆಕೈತೆ ರೀ ಇದು ಎಣ್ಗಾಯಿ ಪಲ್ಯ. ಹಾಕಿದ್ದೀರಿ. ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ನೋಡ್ರಿ. ನೋಡ್ರಿ, ಸ್ವಲ್ಪ ಚಾಕಾಕು ಸಕ್ಕರೆ ಎಷ್ಟು ಹಾಕ್ತೀನಿ ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದನ್ನು ಈ ಥರ ಎಲ್ಲ ಕಲಿಸ್ಕೋಬೇಕು ನೋಡ್ರಿ. ನಾನು ಇದು ಎಣ್ಗಾಯಿ ತುಂಬಕ್ಕೆ ಮಸಾಲ ರೆಡಿ ಮಾಡಿಕೊಂಡೆ. ಈಗ ಇವು ನೀರಾಗಿಟ್ಟೇನಲ್ರಿ ನಾನು ಬದ್ನಿಕಾಯಿ, ಇವನ್ನೆಲ್ಲ ಸ್ವಚ್ಛಾಗಿ ತೊಳೆದು ಈ ಥರ ಎಲ್ಲ ತೊಳ್ಕೊಂಡ್ರೆ ಈ ಥರ ಬದ್ನಿಕಾಯಿ ಎಲ್ಲ ನೀರಾಗಿಂದು ಇಲ್ಲಿ ಇಟ್ಕೊಂಡೇನು ನೋಡ್ರಿ. ಈಗ ಈ ಥರ 4 ಹೋಳು ಮಾಡೀನಲ್ರಿ. ಇದ್ರಾಗ ಇದು ಮಸಾಲೆ ಐತಲ್ರಿ, ಈ ಥರ ತುಂಬಕ್ಕೆ ನೋಡ್ರಿ. ಎಲ್ಲ ಬದ್ನಿಕಾಯಿ ಒಳಗೆ ಮಸಾಲೆ ತುಂಬ್ಕೋಬೇಕು ನೋಡ್ರಿ. ಭಾರಿ ಟೇಸ್ಟ್ ಆಕೈತ್ರಿಪ್ಪ ಇದು. ಇದ್ರ ಗ್ರೇವಿನೂ ಮಸ್ತ್ ರುಚಿ ಆಕೈತ್ರಿ. ಎಲ್ಲ ಹಿಂಗೆ ತುಂಬ್ಕೋಬೇಕು ನೋಡ್ರಿ ಒಳಗೆ. ನೋಡ್ರಿ, ನಾನು ಎಲ್ಲ ಬದ್ನಿಕಾಯಿ ಒಳಗೆ ಮಸಾಲೆ ಮಾಡಿದ್ವಲ್ರಿ, ಅದನ್ನೆಲ್ಲ ತುಂಬಿಟ್ಟೇನಿ. ಇಷ್ಟು ಮಸಾಲೆ ಉಳ್ದೈತಿ. ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ತೇನೆ ರೀ. ಈಗ ಒಗ್ಗರಣೆ ಹಾಕೋದು ನೋಡೋಣ ಬರ್ರಿ. ನೋಡ್ರಿ, ನಾವು ಒಗ್ಗರಣೆ ಹಾಕಕ್ಕೆ ಇದನ್ನು ಕಡಾಯಿ ಇಟ್ಕೊಂಡೇನಿ. ಈಗ ಎಣ್ಣೆ ಹಾಕ್ತೇನೆ ನೋಡ್ರಿ. ಎಣ್ಣೆ ಕಾಯ್ತಿ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡೇನ್ರಿ. ಎಣ್ಣೆ ಒಳಗೆ ಫ್ರೈ ಆಗಬೇಕಿವು ಬದ್ನಿಕಾಯಿ. ಈಗ ಎಣ್ಣೆ ಕಾಯತೈತಿ ನೋಡ್ರಿ. ಈಗ ಇವನ್ನ ಮಸಾಲ ತುಂಬಿದ್ದು ಬದ್ನಿಕಾಯಿ ಅದಾವಲ್ರಿ, ಇವನ್ನ ಒಂದೊಂದು ನಾನು ಎಣ್ಣೆ ಒಳಗೆ ಬಿಡ್ತೀನಿ ನೋಡ್ರಿ. ಇವನ್ನೆಲ್ಲ ಈ ಥರ ಎಣ್ಣೆ ಒಳಗೆ ಹಾಕ್ಬೇಕು ನೋಡ್ರಿ.
ಇವನ್ನ ತಳಗ ಮೇಲೆ ಫ್ರೈ ಮಾಡೋಣ್ರಿ. ಒಂದು ಸ್ವಲ್ಪ ಕೈ ಆಡ್ಸೋಣಂತ. ಸ್ವಲ್ಪ ಎಣ್ಣೆ ಒಳಗೆ ಜಾಸ್ತಿ ಹೊತ್ತು ಫ್ರೈ ಆಗ್ಬೇಕು ನೋಡ್ರಿ. ಇವು ನೋಡ್ರಿ ಈ ಥರ ಎಣ್ಣೆ ಒಳಗೆ ಕರಿಬೇಕು ನೋಡ್ರಿ. ಹೆಂಗೆ ಕರ್ದಾವ ಇವು ಈ ಥರ ಕರೆದು ಈಗ ಉಳ್ದಿದ್ದು ಮಸಾಲೆ ಇರ್ತೈತಲ್ರಿ, ಇದು ಇದ್ರಾಗ ಹಾಕಿಬಿಡ್ಬೇಕು ನೋಡ್ರಿ. ಇದ್ರಾಗ ಹಾಕಿ ಮತ್ತು ಫ್ರೈ ಮಾಡ್ಬೇಕ್ರಿ. ಇದನ್ನೆಲ್ಲ ಈ ಥರ ತಳಗ ಮೇಲೆ ಮಾಡಿ ಎಣ್ಣೆ ಒಳಗೆ ಅದನ್ನು ಫ್ರೈ ಮಾಡ್ಬೇಕ್ರಿ. ನೋಡ್ರಿ ಉಳ್ದಿದ್ದು ಮಸಾಲೆ ಹಾಕಿದ್ನೆಲ್ಲ ಎಲ್ಲ ಎಣ್ಣೆ ಒಳಗೆ ನಾನು ಫ್ರೈ ಮಾಡಿದೆ. ಆಮೇಲೆ ಈ ತಟ್ಟನೆ ಮಸಾಲೆ ಇತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈಗ ಪಲ್ಯಕ್ಕೆ ನೀರು ಹಾಕ್ಕೊಂಡ್ರಿ. ಈಗ ನೀರು ಹಾಕಿವಲ್ರಿ, ಇದನ್ನು ಮತ್ತೊಮ್ಮೆ ಕೈ ಆಡಿಸೋಣ್ರಿ. ಇದನ್ನು ತಳಗ ಮೇಲೆ ಮಾಡಿ ಈಗ ನೋಡ್ರಿ ನೀರು ಹಾಕೇವಿ. 1-2 ನಿಮಿಷ ಕುದೀಲಿ. ನಾನು ಇದಕ್ಕೆ ಟೋಪನ್ ಮುಚ್ತೇನೆ ನೋಡ್ರಿ. ಗ್ಯಾಸಿನ ಒಲೆ ಸಣ್ಣಿಟ್ಟು ಕುದಿಸ್ಬೇಕು ನೋಡ್ರಿ. ಇದನ್ನು ಜೋರಿಟ್ವಿ ಅಂದ್ರೆ ಹೊತ್ತೈತಿ. ಸಣ್ಣಿಟ್ಟು ನೋಡ್ರಿ ಈಗ ಕುದ್ದೈತೇನಂತ ನೋಡೋಣ. ನೋಡ್ರಿ ಎಣ್ಣೆ ಹೆಂಗೆ ಬಿಟ್ಟೈತಿ. ಇದನ್ನು ಚಮಚ ತೊಗೊಂಡಟ್ಟ ತಳಗ ಮೇಲೆ ಮಾಡೋಣ್ರಿ. ನೋಡ್ರಿ ಈಗ ಕುದ್ದೈತೆ ನೋಡೋಣ. ಇದನ್ನೆಲ್ಲ ತಳಗ ಮೇಲೆ ಮಾಡೋಣ್ರಿ. ಕುದ್ದೈತ್ರಿ ಇದು. ಈಗ ಪಲ್ಯ ರೆಡಿ ಆಗೈತಿ. ನಾನು ಗ್ಯಾಸ್ ಆಫ್ ಮಾಡ್ತೇನೆ ನೋಡ್ರಿ. ನೋಡ್ರಿ ನಮ್ದು ನೋಡ್ರಿ ಎಣ್ಗಾಯಿ ಪಲ್ಯ ರೆಡಿ ಆಯ್ತು. ಈಗ ಟೇಸ್ಟ್ ನೋಡೋಣ್ರಿ. ಈಗ ಟೇಸ್ಟ್ ಹೆಂಗಾಗಿದೆ ಅಂತ ನೋಡೋಣ್ರಿ. ಟೇಸ್ಟ್ ಹೆಂಗಾಗೈತೆ ಅಂತ ನೋಡೋಣ್ರಿ. ಈಗ ನೋಡ್ರಿ ಟೇಸ್ಟ್ ಮಸ್ತಾಗೈತಿ. ಖಾರ, ಉಪ್ಪು, ಹುಳಿ, ಸಕ್ರೆ ಎಲ್ಲ ಬರೋಬ್ಬರಾಗೈತೆ ನೋಡ್ರಿ. ಮಸ್ತ್ ಟೇಸ್ಟ್ ಆಗೈತಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಮಾಡಿರಿ, ಮಸ್ತ್ ಟೇಸ್ಟ್ ಆಗೈತಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.